ನಾ ಹೇಳೋದನ್ನ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ನಮ್ದು ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಬೇರೆ ಏನು ಮ್ಯಾಟರೇ ಆಗಂಗಿಲ್ಲ. ನಿಮ್ಗೆ ಯಾವಾಗ ಜ್ವರ ಬಂದಿರ್ತೈತಿ, ಯಾವಾಗ ಭಾಳ ಆರಾಮ್ ಇರಂಗಿಲ್ಲಲ್ಲ, ಅವಾಗ ನೀವು ನಾ ಆ ಕಾರ್ ತಗೋಬೇಕು, ಈ ಬೈಕ್ ತಗೋಬೇಕು, ಇಂಥ ಮನಿ ಕಟ್ಟಿಸ್ಬೇಕು ಅನ್ನೋ ವಿಚಾರದೊಳಗೆ ಇರಂಗೇ ಇಲ್ಲ. ಒಂದೇ ವಿಚಾರ ನಿಮ್ ತಲಿಯೊಳಗೆ ಏನಿರುತ್ತಂದ್ರೆ, ನಾನ್ ಜಲ್ದಿ ಆರಾಮ್ ಆಗ್ಬೇಕು ಅಂತ ಹೇಳಿ. ಬಟ್ ಈ ಹೆಲ್ತಿಂದ್ ಇಂಪಾರ್ಟೆನ್ಸ್, ಹೆಲ್ತ್ ಪೂರ ಹಾಳಾಗೋ ಮಟ ನಮ್ಗೆ ಯಾರಿಗೂ ಗೊತ್ತೇ ಆಗಂಗಿಲ್ಲ. ಈಗ 30 ವಯಸ್ಸಿಗೆ ಡಯಾಬಿಟೀಸು, ಹೈ ಕೊಲೆಸ್ಟ್ರಾಲು, ಬಿ-ಪಿ ಗೀಪಿ ಇಟ್ಕೊಂಡ್ ಕುಂತ್ರೆ ನಿಮ್ ಜೀವನನ ಹೆಂಗ್ ಕಳೀತೀರಿ ಅನ್ನೋದು ವಿಚಾರ ಮಾಡ್ರಿ. ಭಾಳ ಏನು ಮಾಡೋದಿರಂಗಿಲ್ಲಪ್ಪ. ಒಂದ್ ಸ್ವಲ್ಪ ವರ್ಕೌಟ್ ಮಾಡಬೇಕು, ಒಂದ್ ಚಲೋ ಡಯಟ್ ಮೇಂಟೈನ್ ಮಾಡಬೇಕು, ಒಂದ್ ಸ್ವಲ್ಪ ಆಕ್ಟಿವಿಟಿ ಲೆವೆಲ್ಸ್ ಮೇಂಟೈನ್ ಮಾಡಿ, ಇದನ್ನೇ ಪ್ರತಿದಿನ ಮೇಂಟೈನ್ ಮಾಡಿದ್ರೆ ಸಾಕು. ನಿಮ್ದು ಕ್ವಾಲಿಟಿ ಆಫ್ ಲೈಫ್ ಎಷ್ಟೋ ಬೆಟರ್ ಇರ್ತೈತಿ. ಬಟ್ ಇದನ್ನು ನಿಮ್ ಕಡೆ ಮಾಡಕ್ ಆಗಲ್ಲ ಅಂತಂದ್ರೆ ನಿಮ್ ಹೆಲ್ತ್ ಹಾಳ್ ಆಗೇ ಆಗ್ತೈತಿ. ಹೆಲ್ತ್ ಹಾಳಾಗತೈತಿ ಅಂತ ಹೇಳಿ ಮತ್ತೆ ಶಾರ್ಟ್ ಕಟ್ಸ್ ಹುಡ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ತಗೋತೀನಿ, ಇಂಜೆಕ್ಷನ್ಸ್ ತಗೋತೀನಿ, ಮತ್ತೊಂದ್ ಮಾಡ್ಕೊಂತೀನಿ, ಇದೇ ಸೈಕಲ್ ಹೋಗಿ ಬಿದ್ರಿ ಅಂದ್ರೆ ಉಪಯೋಗ ಆಗಂಗಿಲ್ಲ. ನಿಮ್ದು ಬಾಡಿ ಹೆಲ್ದಿ ಇತ್ತಂದ್ರೆ ಮೈಂಡು ಹೆಲ್ದಿ ಇರ್ತೈತಿ. ಮೈಂಡ್ ಹೆಲ್ದಿ ಇತ್ತಂದ್ರೆ ಓವರ್ ಆಲ್ ನಿಮ್ ಲೈಫ್ ಎಲ್ಲಾನು ಹೆಲ್ದಿ ಆಗಿರ್ತೈತಿ. ವಿಚಾರ ಮಾಡ್ರಿ.